ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ EDP ಉದ್ಯಮಶೀಲತೆ ಅಭಿವೃದ್ಧಿ ವಿಷಯ ಏನಿದೆ ಅದರಲ್ಲಿ ಕೇಳುವಂಥ 15 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಇದು ಪಾರ್ಟ್ 1. ಇದರಲ್ಲಿ 2 ಪ್ರಶ್ನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾರ್ಟ್ 2ನಲ್ಲಿ ಮತ್ತೆ 2 ಪ್ರಶ್ನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 4 ಪ್ರಶ್ನೆಯಲ್ಲಿ ನಿಮಗೆ ಪೇಪರ್ನಲ್ಲಿ 3 ಪ್ರಶ್ನೆಗಳು ಕಂಪಲ್ಸರಿ ಬರುತ್ತೆ. ಆದ್ದರಿಂದ 45 ಅಂಕಗಳು ಇದರಲ್ಲೇ ನಿಮಗೆ ಕವರ್ ಆಗುತ್ತೆ. ಅಂದರೆ ಅರ್ಧ ಪೇಪರ್ಗಿಂತ ಹೆಚ್ಚು ಭಾಗ ನಿಮಗೆ ಈ 2 ವಿಡಿಯೋದಲ್ಲೇ ಕವರ್ ಆಗುತ್ತೆ. ಮೊದಲೇದು ನೋಡೋಣ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಶೀಲರ ಪಾತ್ರವನ್ನು ವಿವರಿಸಿರಿ. ಅದಕ್ಕೆ ಉತ್ತರ ನಷ್ಟ ಭಯದ ಊಹೆ. ಆರ್ಥಿಕ ಅಭಿವೃದ್ಧಿ ವ್ಯವಹಾರ ಸಂಘಟನೆಗಳ ಆರಂಭದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಯಾವುದೇ ಔದ್ಯಮಿಕ ಘಟಕದ ಆರಂಭಕ್ಕೆ ನಷ್ಟದ ಭಯವಿರುತ್ತದೆ. ಉದ್ಯಮ ಸಾಹಸಿ ನಷ್ಟದ ಊಹೆಯ ಆಧಾರದ ಮೇಲೆ ಆರಂಭಿಸುವ ಉದ್ದಿಮೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಸಲ್ಲುತ್ತದೆ. ಅಂದರೆ ಯಾವಾಗಲೂ ಉದ್ಯಮಶೀಲ ಉದ್ಯಮವನ್ನು ಪ್ರಾರಂಭಿಸಬೇಕಂದ್ರೆ ಅಂದರೆ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಬಿಸ್ನೆಸ್ನ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೆ ಆತ ತನ್ನ ಬಿಸ್ನೆಸ್ನಲ್ಲಿ ಉಂಟಾಗಬಹುದಾದ ನಷ್ಟವನ್ನು ಮೊದಲೇ ಊಹೆ ಮಾಡ್ಕೊಳ್ತಾನೆ. ಸೊ ಆ ನಷ್ಟ ಊಹೆ ಮಾಡಿದಷ್ಟು ಹೆಚ್ಚು ಲಾಭಕ್ಕೆ ಅದು ಪರಿವರ್ತನೆ ಆಗುತ್ತದೆ. ಯಾಕಂದರೆ ನಷ್ಟ ಎದಕ್ಕಾಗುತ್ತಾನೋ ರೀಸನ್ನ ಆತ ಕಂಡುಹಿಡ್ಕೊಂಡ್ರೆ ಆ ನಷ್ಟವನ್ನು ಲಾಭವಾಗಿ ಪರಿವರ್ತಿಸ್ಬೋದು. ಯಾವಾಗ ಸಂಸ್ಥೆಗೆ ಲಾಭ ಆಗುತ್ತೆ ಆಗ ಸರ್ಕಾರಕ್ಕೆ ತೆರಿಗೆ ಸಿಗುತ್ತೆ. ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಸಂಪನ್ಮೂಲಗಳ ಸಂಘಟನೆ. ಸಂಪನ್ಮೂಲಗಳನ್ನು ಒಗ್ಗೂಡಿಸುವಿಕೆ ಹಾಗೂ ಸಂಘಟನೆಯ ಮೂಲಕ ಔದ್ಯಮಿಕ ಘಟಕವನ್ನು ಸ್ಥಾಪಿಸುವುದಲ್ಲದೆ ರಾಷ್ಟ್ರದ ಸಮೃದ್ಧಿ ಅವಲಂಬಿತವಾಗಿದೆ. ಓರ್ವ ಉದ್ಯಮ ಸಾಹಸಿ ಸೂಕ್ತ ಹಾಗೂ ಅವಶ್ಯಕ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತಾನೆ. ಇಲ್ಲಿ ಸಂಪನ್ಮೂಲಗಳ ಸಂಘಟನೆ. ಇಲ್ಲಿ ಸಂಪನ್ಮೂಲ ಅಂದರೆ ಕಚ್ಚಾ ಸಾಮಗ್ರಿ, ಯಂತ್ರೋಪಕರಣಗಳು, ಉದ್ಯೋಗಾವಕಾಶಗಳು ಅಂದರೆ ಕಾರ್ಮಿಕರು ಮತ್ತು ವಿದ್ಯುತ್ ಶಕ್ತಿ, ಸಾರಿಗೆ, ನೀರು, ಈ ರೀತಿಯಾದ ಎಲ್ಲ ಸೌಕರ್ಯಗಳನ್ನು ಆತ ಒಂದುಗೂಡಿಸಿ ಒಂದು ಉದ್ಯಮವನ್ನು ಪ್ರಾರಂಭಿಸುವುದರಿಂದಾಗಿ ಎಲ್ಲ ಕ್ಷೇತ್ರಗಳ ಬೆಳವಣಿಗೆ ಒಂದು ಉದ್ಯಮದಿಂದ ಪ್ರಾರಂಭ ಆಗುತ್ತೆ. ಬಂಡವಾಳದ ಏರ್ಪಾಡು. ಯಾವುದೇ ಒಬ್ಬ ಉದ್ಯಮಶೀಲ ವ್ಯಕ್ತಿ ತನಗೆ ಅವಶ್ಯಕವಿರುವಂಥ ಬಂಡವಾಳವನ್ನು ಹಣವನ್ನು ಒಂದು ಸಾರ್ವಜನಿಕರಿಂದ ಷೇರುಗಳ ಮೂಲಕ, ಡಿಬೆಂಚರ್ಗಳ ಮೂಲಕ, ಹಣಕಾಸು ಸಂಸ್ಥೆಗಳ ಮೂಲಕ, ಬ್ಯಾಂಕುಗಳ ಮೂಲಕ, ಈ ರೀತಿಯಾಗಿ ಬೇರೆ ಬೇರೆ ಹಣಕಾಸಿನ ಮೂಲಗಳ ಮೂಲಕ ಹಣವನ್ನು ಸಂಗ್ರಹಿಸ್ತಾನೆ. ಸೊ ಆ ಸಂಗ್ರಹಿಸಿದ ಹಣಕ್ಕೆ ಪ್ರತಿಫಲವಾಗಿ ಲಾಭವನ್ನು ಲಾಭಾಂಶದ ರೂಪದಲ್ಲಿ ಕೊಡ್ತಾನೆ. ಇದರಿಂದ ಆ ಹಣಕಾಸು ಸಂಸ್ಥೆಗಳಿಗೆ, ಬ್ಯಾಂಕುಗಳಿಗೆ, ಹಣ ಹೂಡಿದ ವ್ಯಕ್ತಿಗಳಿಗೂ ಕೂಡ ಅದು ಸಹಾಯವಾಗುತ್ತದೆ. ನಾವೀನ್ಯತೆಗೆ ಪ್ರೋತ್ಸಾಹ. ಉದ್ಯಮಶೀಲತೆ ಅಭಿವೃದ್ಧಿಯಿಂದ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೊಸ ಹೊಸ ಸರಕುಗಳು, ಹೊಸ ಹೊಸ ಸೇವೆಗಳು, ಬೇರೆ ಬೇರೆ ರೀತಿಯಾದಂತಹ ಮಾರುಕಟ್ಟೆ ವಿಧಾನಗಳು ಬರುತ್ತವೆ. ಇದರಿಂದ ನಾವೀನ್ಯತೆಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಉತ್ತಮ ಜೀವನ ಮಟ್ಟ ನಿರ್ವಹಣೆ. ಯಾವಾಗ ಮಾರುಕಟ್ಟೆಯಲ್ಲಿ ಹೊಸ ಹೊಸ ಸರಕು ಸೇವೆಗಳು ಪರಿಚಯವಾಗುತ್ತವೆ, ಜನರಿಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ, ಆಗ ಮಾರುಕಟ್ಟೆಯಲ್ಲಿ ವ್ಯಕ್ತಿ ಉತ್ತಮವಾಗಿ ಜೀವನವನ್ನು ನಡೆಸೋದಕ್ಕೋಸ್ಕರ ಇದು ಸಹಾಯವನ್ನು ಮಾಡುತ್ತದೆ. ಸಮತೋಲನೆ. ಹಿಂದುಳಿದ ಪ್ರದೇಶಗಳಲ್ಲಿ ಉದ್ಯಮವನ್ನು ಪ್ರಾರಂಭಿಸುವುದರ ಮೂಲಕ ಉದ್ಯಮ ಸಾಹಸಿ ರಾಷ್ಟ್ರದಲ್ಲಿ ಬೆಳವಣಿಗೆಯನ್ನು ಕಾಣುತ್ತಾನೆ. ಹಾಗೂ ಈ ರೀತಿಯಾಗಿ ಉದ್ಯಮವನ್ನು ಪ್ರಾರಂಭಿಸುವುದರಿಂದ ಅವು ಹೆಚ್ಚಾನೆಚ್ಚು ಹಿಂದುಳಿದ ಪ್ರದೇಶಗಳನ್ನು ಕೈಗಾರಿಕೆಯಲ್ಲಿ ಜನರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಸಹಾಯ ಮಾಡುತ್ತದೆ. ಅಲ್ಲಿಯ ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಸಿಗುತ್ತವೆ. ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲಿ ಸದ್ಬಳಕೆ ಆಗುತ್ತವೆ. ಸೊ ಇದು ಸಮತೋಲನೆಯನ್ನು ಸಾಧಿಸುವ ಸಹಾಯ ಮಾಡುತ್ತದೆ ಮತ್ತು ಆರ್ಥಿಕ ಪ್ರಗತಿಯನ್ನು ಉಂಟು ಮಾಡುತ್ತವೆ. ರಫ್ತು ಪ್ರವರ್ತನೆ. ಸೊ ರಫ್ತು ಪ್ರವರ್ತನೆ ಉತ್ಪಾದಿಸಿದ ಸರಕು ಸೇವೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುವುದರ ಮೂಲಕ ಬೇರೆ ದೇಶದಿಂದ ಆದಾಯ ಗಳಿಸಿ ನಮ್ಮ ದೇಶದ ಆರ್ಥಿಕತೆಗೆ ಒಂದು ಕೊಡುಗೆಯನ್ನು ಸಿಕ್ಕಂತಾಗುತ್ತದೆ. ಸಂಪನ್ಮೂಲಗಳ ಪರಿಣಾಮಕಾರಿಯಾದ ಬಳಕೆ. ಮಾರುಕಟ್ಟೆಯಲ್ಲಿ ಸಂಪನ್ಮೂಲಗಳನ್ನು ಆರ್ಥಿಕ ಬೆಳವಣಿಗೆಗೆ ಬಳಸಿಕೊಳ್ಳುವುದರ ಮೂಲಕ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಬಹುದು. ಸೊ ಸಂಪನ್ಮೂಲಗಳು ಯಾವಾಗ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಆಗುತ್ತೋ ಆಗ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆ ಉಂಟಾಗುತ್ತದೆ. ಉದ್ಯಮ ಸಾಹಸಿ ಸಮಾಜ ಸುಧಾರಕ. ಉದ್ಯಮಶೀಲ ವ್ಯಕ್ತಿ ಕೇವಲ ತಾನು ಲಾಭ ಗಳಿಸುವುದಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಸಹಾಯ ಮಾಡುತ್ತಾನೆ. ಇದರಿಂದ ಆತನಿಗೆ ಉದ್ಯೋಗವೂ ದೊರೆತಂತಾಗುತ್ತದೆ. ಅಭಿವೃದ್ಧಿಶೀಲ ದೇಶದ ಉದ್ಯಮ ಸಾಹಸಿ ಅನುಕರಣಕಾರ. ಅಂದರೆ ಯಾವ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂದರೆ ಮುಂದುವರೆದ ದೇಶಗಳೆಲ್ಲ ನಾನು ಹೇಳ್ತಾ ಇರೋದು ಅಭಿವೃದ್ಧಿಶೀಲ ನಮ್ಮಂಥ ಭಾರತ ದೇಶದಂಥ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಉದ್ಯಮಗಳು ದೊಡ್ಡದಾದಂತಹ ಪಾಲನ್ನು ಒಳಗೊಂಡಿವೆ, ದೊಡ್ಡ ಕೊಡುಗೆಯನ್ನು ಕೊಡುತ್ತವೆ. ಈ ಉದ್ಯಮಗಳನ್ನು ಪ್ರಾರಂಭಿಸಿದಂಥ ಉದ್ಯಮ ಸಾಹಸಿಯನ್ನು ನಾವು ಅನುಕರಣಕಾರ ಅಂತ ಅಲ್ಲಿ ಕರಿತೀವಿ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಉದ್ಯಮಶೀಲರ ಬೇರೆ ಬೇರೆ ವರ್ಗೀಕರಣವನ್ನು ವಿವರಿಸಿರಿ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಮ್ಯಾನ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ಸೊ ಬೇರೆ ಬೇರೆ ವರ್ಗಗಳನ್ನ ನೋಡ್ತಾ ಹೋಗೋಣ. ಮೊದಲನೇದ್ದು ವ್ಯವಹಾರ ಸ್ವರೂಪ ಆಧಾರದ ಮೇಲೆ. ಔದ್ಯೋಗಿಕ ಉದ್ಯಮ ಸಾಹಸಿ ಉತ್ಪಾದನೆಯ ಚಟುವಟಿಕೆಯಲ್ಲಿ ನಿರತವಾಗಿ ವ್ಯವಹಾರವನ್ನು
ಪ್ರದರ್ಶಿಸುವ ವ್ಯಕ್ತಿಯನ್ನು ಔದ್ಯಮಿಕ ಉದ್ಯಮ ಸಾಹಸಿ ಅನ್ನುತ್ತಾರೆ. ಅಂದರೆ ಯಾವ ವ್ಯಕ್ತಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ತೊಡಗಿಕೊಳ್ತಾನೆ ಅವನಿಗೆ ಔದ್ಯೋಗಿಕ ಉದ್ಯಮ ಸಾಹಸಿ ಅಂತ ಕರೀತಾರೆ. ವ್ಯಾಪಾರಿ ಉದ್ಯಮ ಸಾಹಸಿ ಉತ್ಪಾದಕ ಹಾಗೂ ಗ್ರಾಹಕರ ನಡುವೆ ವ್ಯವಹಾರ ನಿರ್ವಹಿಸಲು ಮಧ್ಯವರ್ತಿಯ ವ್ಯಾಪಾರಿ ಉದ್ಯಮ ಸಾಹಸಿ ಆಗಿರುತ್ತಾನೆ. ವ್ಯಾಪಾರಿ ಉದ್ಯಮ ಸಾಹಸಿ ಅಂದರೆ ಯಾವುದೇ ವಸ್ತುಗಳನ್ನ ಆತ ತಯಾರಿಸೋದಿಲ್ಲ, ಯಾವುದೇ ವಸ್ತುಗಳನ್ನ ಆತ ಬಳಸೋದಿಲ್ಲ, ಬದಲಾಗಿ ತಯಾರಿಸಿದ ವಸ್ತುಗಳನ್ನು ಬಳಸುವ ಗ್ರಾಹಕರಿಗೆ ಮಧ್ಯವರ್ತಿಯಾಗಿ ತಲುಪಿಸುವ ಕೆಲಸವನ್ನು ಮಾಡ್ತಾನೆ. ಅಂತಹ ವ್ಯಕ್ತಿಗೆ ವ್ಯಾಪಾರಿ ಉದ್ಯಮ ಸಾಹಸಿ ಅಂತ ಕರಿತೀವಿ. ಕೃಷಿ ಅಥವಾ ಪೂರಕ ಚಟುವಟಿಕೆ ಉದ್ಯಮ ಸಾಹಸಿ ಉದ್ಯಮಕ್ಕೆ ಅವಶ್ಯಕವಿರುವಂಥ ಕಚ್ಚಾ ಸಾಮಗ್ರಿಗಳನ್ನು ಪೂರೈಸುವಂತಹ ಕೃಷಿ, ತೋಟಗಾರಿಕೆ, ರೇಷ್ಮೆಗಾರಿಕೆ, ಪುಷ್ಪಗಾರಿಕೆ, ಡೇರಿ ಈ ರೀತಿಯಾದಂತಹ ಏನು ಉದ್ಯಮಗಳನ್ನು ನಡೆಸ್ತಾರೆ ಅವರಿಗೆ ಕೃಷಿ ಅಥವಾ ಪೂರಕ ಉದ್ಯಮ ಸಾಹಸಿ ಅಂತ ಕರೀತಾರೆ. ಸೇವಾ ಉದ್ಯಮ ಸಾಹಸಿ ಗ್ರಾಹಕರಿಗೆ ವ್ಯಾವಹಾರಿಕ ರಂಗದ ಮೂಲಕ ಸೇವೆಯನ್ನು ಒದಗಿಸುವಂತಹ ಉದ್ಯಮ ಸಾಹಸಿಗಳನ್ನು ಸೇವಾ ಉದ್ಯಮ ಸಾಹಸಿಗಳಂತ ಕರೀತಾರೆ. ಇದಕ್ಕೆ ಉದಾಹರಣೆಗಳೆಂದರೆ ಜೀವ ವಿಮೆಗಳು, ಆಸ್ಪತ್ರೆಗಳು, ಹೋಟೆಲ್, ವರಮಾನ ತೆರಿಗೆ ಇಲಾಖೆ ಮುಂತಾದವುಗಳು. ವೃತ್ತಿಪರ ಉದ್ಯಮ ಸಾಹಸಿಗಳು ನೂತನ ಉದ್ದಿಮೆಗಳಿಗೆ ಸ್ಥಾಪಿತವಾಗದೇ ಇರುವ ವ್ಯಕ್ತಿಯಾಗಿರುತ್ತಾರೆ. ಅಂದರೆ ಇಲ್ಲಿ ಇವರು ತಾವು ಕಲಿತಿರುವಂಥ ವೃತ್ತಿ, ತಮಗಿರುವಂಥ ಜ್ಞಾನವನ್ನು ಬಳಸ್ಕೊಂಡು ಇವರು ಏನು ಮಾಡ್ತಾರೆ ಅಂದರೆ ಉದ್ಯಮವನ್ನು ನಡೆಸ್ತಾರೆ. ಉದಾಹರಣೆಗೆ ಆಸ್ಪತ್ರೆಯಲ್ಲಿನ ವೈದ್ಯರು ಅವರು ತಮ್ಮ ಜ್ಞಾನವನ್ನು ತಾವು ಕಲಿತಿರುವಂಥ ವೈದ್ಯಕೀಯ ಶಿಕ್ಷಣವನ್ನು ಬಳಸ್ಕೊಂಡು ಅವರು ನಡೆಸ್ತಾರೆ. ವ್ಯಾವಹಾರಿಕ ಸಂಘಟನೆಯ ಆಧಾರದ ಮೇಲೆ, ಈಗ ಹೇಳಿರುವಲ್ಲ ವಿಧಗಳು ಯಾವುವಂದ್ರೆ ಇವು ವ್ಯಾವಹಾರಿಕ ಸ್ವರೂಪದ ಆಧಾರದ ಮೇಲೆ. ಈಗ ಸಂಘಟನೆಯ ಆಧಾರದ ಮೇಲೆ ವ್ಯಕ್ತಿಗತ ಉದ್ಯಮ ಸಾಹಸಿ ಒಬ್ಬನೇ ವ್ಯಕ್ತಿ ಕಡಿಮೆ ಬಂಡವಾಳ ಹಾಕಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸುವಂಥ ಉದ್ಯಮ ವ್ಯಕ್ತಿಗತ ಉದ್ಯಮ. ಪಾಲುದಾರಿಕೆ ಸಂಸ್ಥೆ ಬೇರೆ ಬೇರೆ ವ್ಯಕ್ತಿಗಳು ಕೂಡಿಕೊಂಡು ಒಂದು ನಿರ್ದಿಷ್ಟ ಐಡಿಯಾದ ಮೇಲೆ ಹಣವನ್ನು ತೊಡಗಿಸಿ ಬಂಡವಾಳ ಹಾಕಿ ಉದ್ಯಮವನ್ನು ಪ್ರಾರಂಭಿಸಿ ನಡೆಸಿದರೆ ಪಾಲುದಾರಿಕೆ ಸಂಸ್ಥೆ. ಅವಿಭಕ್ತ ಕುಟುಂಬ ಒಂದೇ ಕುಟುಂಬದ ಬೇರೆ ಬೇರೆ ಸದಸ್ಯರು ಕೂಡಿಕೊಂಡು ಸ್ಥಾಪಿಸುವಂಥ ವ್ಯವಹಾರ ಉದ್ಯಮ ಸಂಸ್ಥೆ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆ. ಇನ್ನು ಕಾರ್ಯಾಚರಣೆ ಗಾತ್ರದ ಸೈಜ್ ಮೇಲೆ ಆಧಾರದ ಮೇಲೆ ಬೃಹತ್ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು. ಇನ್ನು ತಂತ್ರಜ್ಞಾನದ ಆಧಾರದ ಮೇಲೆ ಇರುವಂಥ ಉದ್ಯಮಗಳು ಹೈಟೆಕ್ ಉದ್ಯಮ ಸಾಹಸಿ, ನವತಾಂತ್ರಿಕ ಉದ್ಯಮ ಸಾಹಸಿ, ತಾಂತ್ರಿಕೇತರ ಉದ್ಯಮ ಸಾಹಸಿ, ಲಿಂಗ ಆಧಾರಿತ ಪುರುಷ ಉದ್ಯಮ ಸಾಹಸಿಗಳು, ಮಹಿಳಾ ಉದ್ಯಮ ಸಾಹಸಿಗಳು. ಬೆಳವಣಿಗೆ ಆಧಾರದ ಮೇಲೆ ಪ್ರಥಮ ತಲೆಮಾರಿನ ಉದ್ಯಮ ಸಾಹಸಿಗಳು, ಆಧುನಿಕ ಉದ್ಯಮ ಸಾಹಸಿಗಳು, ಸಾಂಪ್ರದಾಯಿಕ ಉದ್ಯಮ ಸಾಹಸಿಗಳು. ಪ್ರದೇಶದ ಆಧಾರದ ಮೇಲೆ ಸ್ಥಳದ ಆಧಾರದ ಮೇಲೆ ಗ್ರಾಮೀಣ ಉದ್ಯಮ ಸಾಹಸಿಗಳು, ನಗರ ಉದ್ಯಮ ಸಾಹಸಿಗಳು, ಜಾಗತಿಕ ಉದ್ಯಮ ಸಾಹಸಿಗಳು, ಹಿಂದುಳಿದ ಪ್ರದೇಶದ ಉದ್ಯಮ ಸಾಹಸಿಗಳು. ವಯೋಮಿತಿ ವಯಸ್ಸಿನ ಆಧಾರದ ಮೇಲೆ ಹಿರಿಯ ಉದ್ಯಮ ಸಾಹಸಿಗಳು, ಯುವ ಉದ್ಯಮ ಸಾಹಸಿಗಳು, ಮಧ್ಯಮ ವಯಸ್ಸಿನ ಉದ್ಯಮ ಸಾಹಸಿಗಳು. ಇತರ ಪ್ರಕಾರದ ಅಂದರೆ ಇವನ್ನೆಲ್ಲ ಬಿಟ್ಟು ಬೇರೆ ವಿಧಗಳಂದರೆ ಆನಿವಾಸಿ ಉದ್ಯಮ ಸಾಹಸಿ, ಸಾರ್ವಜನಿಕ ನೌಕರ ಉದ್ಯಮ ಸಾಹಸಿ, ಒಳ ಉದ್ಯಮ ಸಾಹಸಿಗಳು. ಸೊ ಇಷ್ಟು ವಿಧಾನಗಳಿವೆ. ಇವುಗಳನ್ನ ನೀವು ಪಾಯಿಂಟ್ಗಳನ್ನ ನೆನಪಿಟ್ಟುಕೊಂಡು ಇವುಗಳಿಗೆ ನಿಮ್ಮದೇ ಆದ ಓನ್ ವಾಕ್ಯದಲ್ಲಿ ಅರ್ಥಗಳನ್ನ ಬರೆದ್ರೆ ಪೂರ್ತಿ ಅಂಕಗಳು ಸಿಗುತ್ತೆ. ಇವೆರಡೂ ನಿಮಗೆ ಕೇಳುವಂಥ 15 ಅಂಕದ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಧಾನದೊಂದಿಗೆ ಸಿಗೋಣ. ಧನ್ಯವಾದಗಳು.